ಭೇಟಿ ವಿಚಾರವಾಗಿ ನಟಿ ಪಲ್ಲವಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಎಲ್ಲಿ ಬೇಕಾದ್ರೂ ಓಡಾಡುವ ಸ್ವಾತಂತ್ರ್ಯ ನನಗಿದೆ. ನಾನು ಯಾವುದೇ ಅಪರಾಧ ಎಸಗಿ ಬಂಧಿಯಾಗಿರೋ ಖೈದಿ ಅಲ್ಲ. ನಾನು ಕಿರುತೆರೆಯಿಂದ ದೂರಾಗಿ 4 ವರ್ಷವೇ ಆಗಿ ಹೋಗ್ಬಿಟ್ಟಿದೆ. ನಾನು ಕಿರುತೆರೆ ನಟಿ ಈಗ ಆಗಿಲ್ಲ, ಖ್ಯಾತ ನಟಿಯೂ ಕೂಡ ಅಲ್ಲ. ಕುಟುಂಬ ಮತ್ತು ಹಿತೈಷಿಗಳ ಜೊತೆಗೂಡಿ ಶೃಂಗೇರಿಗೆ ಒಂದು ವಿಸಿಟ್ ಹಾಕಿದ್ದೆ ಅಷ್ಟೇ. ಶೃಂಗೇರಿ, ಹೊರನಾಡು, ಕೊಲ್ಲೂರು, ಕಟೀಲು ಸೇರಿದಂತೆ ಹಲವು ಕಡೆ ದೇವಸ್ಥಾನಗಳಿಗೆ ಅಥವಾ ಟೆಂಪಲ್ ರನ್ ಮಾಡಿದ್ದೆ, ತೀರ್ಥಯಾತ್ರೆ ಮಾಡಿದ್ದೆ. ಶೃಂಗೇರಿಗೆ ನಾನು ಶಾರದಾಂಬೆಯ ದರ್ಶನಕ್ಕಾಗಿ ಮಾತ್ರ ಹೋಗಿದ್ದು. ಶ್ರೀಗಳ ಜೊತೆ ಚರ್ಚೆ ಮಾಡಿದ್ದೀನಿ ಅನ್ನುವಂತಹ ಮಾತು ಸತ್ಯಕ್ಕೆ ದೂರವಾದದ್ದು ಅಂತ ಈಗ ಪಲ್ಲವಿ ಅವರು ಹೇಳ್ತಾ ಇದ್ದಾರೆ. ಶೃಂಗೇರಿ ಭೇಟಿಯ ವಾಟ್ಸ್ಆಪ್ ಸ್ಟೇಟಸ್ ಫೋಟೋವನ್ನ ತೆಗೆದುಕೊಂಡು ಅದನ್ನ ತಿರ್ಚುವ ಪ್ರಯತ್ನ ಆಗಿದೆ. ಪೂರ್ವಗ್ರಹದ ಉದ್ದೇಶದಿಂದಲೇ ನನ್ನ ವಿರುದ್ಧ ಮಾಧ್ಯಮಗಳಲ್ಲಿ ವರದಿ ಮಾಡ್ತಾ ಇದ್ದಾರೆ ಅಂತ ನಟಿ ಪಲ್ಲವಿ ಮತ್ತಿಘಟ್ಟ ಶೃಂಗೇರಿ ಭೇಟಿ ಕುರಿತು ಸಮಗ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರ ಹಿಂದಿರುವ ಉದ್ದೇಶ ಅಥವಾ ಷಡ್ಯಂತ್ರ ಏನು? ಯಾವ ರೀತಿಯ ಪೂರ್ವಗ್ರಹದ ಉದ್ದೇಶಕ್ಕೆ ಯಾರು ಪ್ಲಾನ್ ಮಾಡಿದ್ರು? ಯಾರ ವಿರೋಧಿಗಳು ಅವರು? ಅವ್ರ ಇಂಟೆನ್ಷನ್ ಏನಾಗಿತ್ತು? ಒಬ್ಬ ಭಕ್ತೆ ಮತ್ತು ದೇವಸ್ಥಾನದ ವಿಚಾರವನ್ನ ಬೇರೆ ರೀತಿಯಲ್ಲಿ ಲಿಂಕ್ ಮಾಡುವ ಹಾದಿಯನ್ನ ಹಿಡಿದಿದ್ದಾದ್ರು ಯಾಕೆ? ಅವ್ರಿಗೆ ಯಾರ ವಿರುದ್ಧ ವೈಷಮ್ಯ ಇತ್ತು? ಏನ್ ಕಾರಣ ಇತ್ತು? ಇವೆಲ್ಲವೂ ಕೂಡ ಒಂದೊಂದೇ ಕಾಡುವಂತಹ ಪ್ರಶ್ನೆ. ಈಗ ಶೃಂಗೇರಿ ಮಠ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಶ್ರೀಗಳು ಸಾರ್ವಜನಿಕವಾಗಿ ದರ್ಶನವನ್ನ ಕೊಡ್ತಾರೆ ಹೊರತು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ಕೂರಿಸಿ ಬನ್ನಿ ಏನಾಯ್ತು ಏನು ಎತ್ತಂತ ಕೇಳುವ ಪ್ರಸಂಗ ಇಲ್ಲಿ ತನಕ ನಡೆದಿಲ್ಲ. ಅಂಡ್ ಈ ಪ್ರಕರಣವು ಕೂಡ ಸತ್ಯಕ್ಕೆ ಬಹಳ ದೂರವಾದದ್ದು ಅಂತ ಹೇಳೋದ್ರ ಮುಖಾಂತರ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂಡ್ ಸುಳ್ಳು ಸುದ್ದಿಯನ್ನ ಹಬ್ಸ್ತಾ ಹೋದ್ರೆ ನಾವು ಮುಂದಿನ ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಈ ಪಲ್ಲವಿ ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ, ಕೆಲವೊಂದು ವಿಡಿಯೋಗಳನ್ನ. ಈಕೆಯೇ ಹಿಂದೆ ಕಿರುತೆರೆಯಲ್ಲಿ ಕೆಲವೊಂದ್ರಲ್ಲಿ ಅಭಿನಯ ಮಾಡಿದ್ದಾರೆ, ಬಟ್ ಈಗ ಕಿರುತೆರೆಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ಭರತ್ ನೀಡ್ತಾರೆ. ಭರತ್, ಸಾಮಾನ್ಯವಾಗಿ ಭಕ್ತರು ದೇವಸ್ಥಾನಗಳಿಗೆ ಹೋಗೋದು ಕಾಮನ್, ಬಟ್ ಇದ್ಯಾಕೆ ಈ ರೀತಿಯಾಗಿ ಲಿಂಕ್ ಮಾಡುವ ಪ್ರಯತ್ನಗಳಾಗಿದೆ? ಇದ್ರ ಹಿಂದೆ ಏನಾದ್ರೂ ಷಡ್ಯಂತ್ರ ಇದೆಯಾ? ಯಾರ ವಿರುದ್ಧ ವೈಷಮ್ಯ ಇರ್ಬೋದು? ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಭರತ್? ಖಂಡಿತ ವಿದ್ಯಾ, ಏನು ಖ್ಯಾತ ನಟಿ ಜೊತೆಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪಲ್ಲವಿ ಶಂಕರ್ ಘಟ್ಟ ಇದ್ದಾರೆ. ಸೊ ಮತ್ತಿಘಟ್ಟ, ಸೊ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಾ ದೇವಾಲಯಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶೃಂಗೇರಿಗೆ ಕೂಡ ಭೇಟಿ ನೀಡಿದ್ರು. ಜೊತೆಗೆ ಅಲ್ಲಿ ಏನು ಒಂದು ಶೃಂಗೇರಿ ಶ್ರೀಗಳನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಮಾತನ್ನು ಆಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾಧ್ಯಮಗಳು ಜೊತೆಗೆ ಕೆಲವು ಪತ್ರಿಕೆಗಳು ವರದಿಯೊಂದನ್ನ ಬಿಡ್ತಾರೆ. ಸೊ ಇದೇ ಆಧಾರದ ಮೇಲೆ ಇದೀಗ ಇದನ್ನ ಪರಿಶೀಲನೆ ನಡೆಸಿದಂತಹ ಒಂದು ಶೃಂಗೇರಿ ಮಠದಿಂದ ಒಂದು ಸ್ಪಷ್ಟೀಕರಣ ಕೂಡ ನೀಡಿರುವಂತದ್ದು. ಏನು ಪ್ರಮುಖವಾಗಿ ಅಲ್ಲಿರ್ತಕ್ಕಂತಹ ಶ್ರೀಗಳು ಸಾರ್ವಜನಿಕವಾಗಿ ಒಂದು ಭಕ್ತರಿಗೆ ದರ್ಶನವನ್ನು ನೀಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಹೊರತು ಯಾವುದೇ ಒಂದು ಭಕ್ತರ ಬಳಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸೋದಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೇ ರೀತಿಯಲ್ಲಿ ಈ ಒಂದು ಏನು ಪಲ್ಲವಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವರದಿಯನ್ನ ಬಿತ್ತರಿಸಿದ್ದಾರೆ, ಇದೇ ಮಾದರಿಯಲ್ಲಿ ಮುಂದೊಂದು ದಿನ ವರದಿಯನ್ನ ಬಿತ್ತರಿಸುವಂತದ್ದು ಅಥವಾ ಮಠದ ಬಗ್ಗೆ ಒಂದು ಅಪಪ್ರಚಾರ ನಡೆಸುವಂತ ಒಂದು ಕೆಲಸವನ್ನು ಮಾಡಿದ್ರೆ ಅಂತವರ ಮೇಲೆ ಒಂದು ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಉಲ್ಲೇಖವನ್ನು ಮಾಡಿ ಇದೀಗ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಆದ್ರೆ ಇಲ್ಲೊಂದು ಕಡೆ ವಿಚಾರವನ್ನು ಗಮನಿಸಬೇಕಾಗ್ತದೆ. ಈ ಒಂದು ಪಲ್ಲವಿ ಮತ್ತಿಘಟ್ಟ ಏನಿದ್ದಾರೆ, ಸೊ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಈ ರೀತಿಯಾಗಿ ಒಂದು ವರದಿಯನ್ನ ಬಿತ್ತರಿಸಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ತಿಳಿದಿಲ್ಲ. ಸೊ ಇದರಿಂದ ಏನಾದ್ರೂ ಷಡ್ಯಂತ್ರ ನಡೆದಿದೆಯಾ ಅಂತಕ್ಕಂಥ ಕೂಡ ಒಂದು ಪರಿಶೀಲನೆ ನಡೆಸಬೇಕಾಗ್ತದೆ. ಹಾಗಾಗಿ ಒಂದು ವೇಳೆಯಲ್ಲಿ ಈ ಒಂದು ಪಲ್ಲವಿಯವರು ಕಾನೂನು ಮೊರೆಯತ್ತ ಹೋಗುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕೆ ಅಂದ್ರೆ ಅವರ ವಿಚಾರದಲ್ಲಿ ಈ ಅವರ ಹೆಸರನ್ನ ಒಂದು ಪ್ರಸ್ತಾಪ ಈ ಒಂದು ಸುದ್ದಿಯನ್ನ ಬಿತ್ತರಿಸಲಾಗಿದೆ. ಹಾಗಾಗಿ ಅವರು ಕಾನೂನು ಮೊರೆ ಹೋದಂತ ಸಂದರ್ಭದಲ್ಲಿ ಯಾಕಾಗಿ ಮಾಡಿದ್ದಾರೆ, ಸೊ ಯಾರು ಭರತ್ ಈಗ ಈ ಪಲ್ಲವಿ ಮತ್ತಿಘಟ್ಟ ಕಿರುತೆರೆ ನಟಿ ಅಂತ ಇದ್ದಾರೆ. ಇವರನ್ನ ಸೇರಿದಂತೆ ಬೇರೆ ಕಿರುತೆರೆ ನಟಿಯರು, ಹಿರಿತೆರೆ ಆಗಿರ್ಬೋದು, ಸ್ಪೋರ್ಟ್ಸ್ ಮೆನ್ ಗಳಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳು ಈ ರೀತಿಯಾಗಿ ಟೆಂಪಲ್ ರನ್ ಮಾಡೋದು ಸಹಜ. ಅಂಡ್ ಹೋದಂತಹ ಸಂದರ್ಭದಲ್ಲಿ ಫೋಟೋ ತೆಗೆದು ಹಾಕೊಳ್ಳೋದು ಸಹಜ. ಅಲ್ಲೆಲ್ಲೂ ಬರ್ದಲ್ಲೇ ಇರುವಂತಹ ಗಾಸಿಪ್ ಇಲ್ಲೇ ಹುಟ್ಕೊಂಡಿದೆ ಅನ್ನೋದು ಸಹಜ ಪ್ರಶ್ನೆ ಅಲ್ವಾ? ಖಂಡಿತ ವಿದ್ಯಾ, ಏಕೆಂದ್ರೆ ಈ ಒಂದು ಪಲ್ಲವಿ ಮತ್ತಿಘಟ್ಟ ಅವರ ವಿಚಾರದಲ್ಲಿ ಅವರು ಕೂಡ ಸಾಮಾನ್ಯವಾಗಿ ಭಕ್ತರಂತೆ ಒಂದು ಶೃಂಗೇರಿ ಮಠಕ್ಕೆ ಭೇಟಿ ನೀಡಿದ್ದಾರೆ ಅಂತ ವಿಚಾರ ಕೂಡ ಅವರಿಗೆ ಸ್ವತಃ ಹೇಳಿದ್ದಾರೆ. ಸೊ ಈ ವಿಚಾರವನ್ನ ಯಾಕಾಗಿ ಇಷ್ಟು ವಿಜೃಂಭಿಸಿ ಒಂದು ಸುದ್ದಿಯನ್ನ ಬಿತ್ತರಿಸಲಾಗಿದೆ ಅಂತಕ್ಕಂಥ ವಿಚಾರ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತು. ಮತ್ತೊಂದು ಕಡೆಯಲ್ಲಿ ಯಾರು ಈ ಒಂದು ವರದಿಗೆ ಒಂದು ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನ ನೀಡಿದ್ದಾರೆ ಅಂತ ವಿಚಾರ ಕೂಡ ತಿಳಿದಿರಬೇಕಾಗಿದೆ. ಹಾಗಾಗಿ ಯಾಕಾಗಿ ಇವರ ವಿಚಾರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿ ಸುದ್ದಿಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸತ್ಯಾಂಶ ಹೊರಬರಬೇಕಾಗಿದೆ. ಹಾಗಾಗಿ ಒಂದು ವೇಳೆಯಲ್ಲಿ ಈ ವರದಿಯನ್ನ ಬಿತ್ತರಿಸುವ ಮೊದಲು ಒಂದು ಪಲ್ಲವಿಯನ್ನ ಸಂಪರ್ಕಿಸಬೇಕಾಗಿತ್ತು, ಆದ್ರೆ ಅವರನ್ನು ಕೂಡ ಸಂಪರ್ಕಿಸಲಿಲ್ಲ. ಇನ್ನು ಮತ್ತೊಂದು ಕಡೆಯಲ್ಲಿ ಶೃಂಗೇರಿ ಮಠದ
ಪ್ರಮುಖರೇ ಆಗಿದ್ದು. ಸೊ ಅವರನ್ನು ಕೂಡ ಒಂದು ವಿಚಾರಿಸುವಂತ ಒಂದು ಕೆಲಸವಾಗಬೇಕಿತ್ತು. ಆದ್ರೆ ಇದ್ಯಾವುದು ಕೂಡ ಈ ಒಂದು ವರದಿಯಲ್ಲಿ ಆಗಿಲ್ಲ. ಹಾಗಾಗಿ ಯಾರು ಈ ರೀತಿಯಾಗಿ ಒಂದು ತಪ್ಪು ವರದಿಯನ್ನು ತರಿಸಿದೆ, ಸೊ ಅವರ ಮೇಲೆ ಒಂದು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಮುಂದೊಂದು ದಿನದಲ್ಲಿ ಆದಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ.